ನಮಸ್ಕಾರ, ನನ್ನ ಹೆಸರು ಸುಮಾ ಸೊರಟೂರ್ ಅಂತ. ನಾನು ವೃತ್ತಿಯಿಂದ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡಂಬಳದಲ್ಲಿ ಕೆಲಸ ಮಾಡ್ತಿದ್ದೀನಿ. ನಂದು ಊರು ಇದೆ ಗದಗ. ನಾನು ಕನಿಷ್ಠ 4 ವರ್ಷಗಳಿಂದ ಧ್ಯಾನ ಮಾಡ್ತಾಯಿದ್ದೀನಿ. ನಾನು ಧ್ಯಾನಕ್ಕೆ ಹೆಂಗೆ ಬಂದೆ ಅಂದ್ರೆ, ನಮ್ಮ ಅಕ್ಕ ಒಬ್ರಿಗೆ ಹುಷಾರಿರಲಿಲ್ಲ, ನನ್ನ ಸ್ವಂತ ಅಕ್ಕ, 2ನೇ ಅಕ್ಕ. ಅವಳಿಗೆ ಹಾಸ್ಪಿಟಲ್ ಇರ್ತಾಳೆ. ಆಕೆ 7 ವರ್ಷಗಳ ಹಿಂದೆನೇ ಧ್ಯಾನ ಪ್ರಾರಂಭ ಮಾಡಿದ್ಲು. ಆಕೆಗೆ ಬೆನ್ನೆಲುಬೊಳಗೆ ಬ್ಲಾಕೇಜಸ್ ಆಗಿ ಆಪ್ರೇಷನ್ ಹೇಳಿದ್ರು. ಅದರಿಂದ ಆಕೆ ಭಾಳ ಸಫರ್ ಆಗಿದ್ಲು. ಆಮೇಲೆ ಅದು ಡಾಕ್ಟ್ರಿಗೆಲ್ಲ, ಎಲ್ಬಿನ್ ಡಾಕ್ಟ್ರಿಗೆಲ್ಲ ತೋರಿಸಿದ್ರೆ, ಅವರು ಬೋನ್ ಡಾಕ್ಟ್ರಿಗೆಲ್ಲ ತೋರಿಸಿದ್ರೆ ಅವರು ಇಲ್ಲ ಆಪ್ರೇಷನ್ ಮಾಡಲೇಬೇಕಂತ ಹೇಳಿದ್ರು. ಆಕೆಗೆ ಇಷ್ಟ ಇರಲಿಲ್ಲ, ಹೆಂಗಾರ ಮಾಡಿ ಕಡಿಮೆ ಮಾಡ್ಕೋಬೇಕಂತಂದು ವಿಚಾರ ಮಾಡಿದ್ಲು. ಆದರೂ ಕೂಡ ಒಂದು ತಿಂಗಳಿಗೆ 4,000 5,000 ರೂಪಾಯಿದು ಟ್ಯಾಬ್ಲೆಟ್ಸ್ ತೊಗೋತಿದ್ಲು. ಆಮೇಲೆ ಏನಾಯಿತು, ಒಂದಿನ PMC ಚಾನಲ್ ಒಳಗೆ, ಯೂಟ್ಯೂಬ್ನೊಳಗೆ ಸರ್ಚ್ ಮಾಡಿದಾಗ ಅದು PMC ಚಾನಲಿಂದ ಅನುಭವಗಳನ್ನು ಕೇಳ್ತಾ ಆಕೆಗೆ ಮನಸ್ಸು ಪರಿವರ್ತನೆಯಾಗಿ ನಾನು ಕೂಡ ಧ್ಯಾನ ಮಾಡಿ ಕಡಿಮೆ ಮಾಡ್ಕೋಬೋದಲ್ಲ ಅಂಥೇಳಿ ಅನುಭವಗಳ ಮೂಲಕ ಆಕೆ ಧ್ಯಾನ ಮಾಡೋಕ್ಕೆ ಪ್ರಾರಂಭ ಮಾಡಿದ್ಲು. ಬೆಳಗ್ಗೆ 1 ತಾಸು, ಮಧ್ಯಾಹ್ನ ಹಿಂಗೆ ಮಾಡಿ ಆಕೆ ಮಿನಿಮಮ್ 3 ತಿಂಗಳ ಅನ್ನೋತ್ತಿಗೆ ಅಕ್ಕನ ದೇಹದೊಳಗೆ ಸಾಕಷ್ಟು ಬದಲಾವಣೆಗಳಾದವು. ಡಾಕ್ಟ್ರ್ ಏನು ಹೇಳಿದ್ರು, ನೀವು ಪರ್ಮನೆಂಟ್ ಕೆಳಗೆ ನೆಲಕ್ಕೆ ಕುತ್ಕೋಬೇಡ್ರಿ ಅಂತ ಹೇಳಿದ್ರು. 3 ತಿಂಗಳಾದಮೇಲೆ ಅವಳಿಗೆ ಏನಾಯಿತು, ಸ್ವಲ್ಪ ದೈಹಿಕವಾಗಿ ಬದಲಾವಣೆಗಳಾದವು. ಆಕೆಗೆ ಏನು ಅನಿಸ್ತು, ಒಂದು ಕಾನ್ಫಿಡೆನ್ಸ್ ಅವಳಲ್ಲೇ ಬೆಳೀತು. ಧ್ಯಾನ ನಾನು ಹೆಚ್ಚು ಮಾಡೋದ್ರಿಂದ ಇನ್ನೂ ಆರಾಮಾಕಿನಲ್ಲ ಅಂಥೇಳಿ ಮಾಡ್ತಾ ಯೂಟ್ಯೂಬ್ನೊಳಗೆ ಬರುವ ವಿಡಿಯೋಸ್ ನೋಡೋದು, ಲೈವ್ ಪ್ರೋಗ್ರಾಮ್ ಅಟೆಂಡ್ ಆಗೋದು ಮಾಡಿ ಸಾಕಷ್ಟು ಬದಲಾವಣೆಗಳನ್ನು 6 ತಿಂಗಳೊಳಗೆ ಆಕೆ ಮಿನಿಮಮ್ 4,000 5,000 ಗುಳಿಗೆ ತೊಗೊಳೋದು ನಿಲ್ಲಿಸ್ಬಿಟ್ಲು. ಅಂದ್ರೆ ಅಷ್ಟು ಆಕೆ ತನ್ನ ದೇಹವನ್ನು ಸದೃಢ ಮಾಡ್ಕೊಂಡ್ಲು. ಆಕೆ ಏನು ಹೇಳಿದ್ಲು, ನಮ್ಗೆ ಇಲ್ಲ ಮಾಡಿರಿ ನಿಮಗೂ ಚಲೋ ಆಗುತ್ತೆ ಅಂತ ಹೇಳಿದ್ಲೆ. ನಮಗೆ ಅದ್ರ ಬಗ್ಗೆ ಅಷ್ಟು ಇದಿರಲಿಲ್ಲ, ಒಲವು ಇರಲಿಲ್ಲ. ನಾವೇನು ಮಾಡಿದ್ವಿ, ಅದ್ರದ್ದು ಆಗಂಗಿಲ್ಲ ಬಿಡ, ಇಲ್ಲಿ ಯಾರೂ ಮಾಡೋಂಗಿಲ್ಲ ಗದಗ್ನೊಳಗೆ ಅಂತಂದು ನಾವು ಸುಮ್ಮನಾಗಿದ್ವಿ. ಮತ್ತು 4 ವರ್ಷಗಳ ಹಿಂದೆ ವಿದ್ಯಾರಾಣಿ ಮೇಡಮು ಸ್ಟೇಟಸ್ ಇಟ್ಟಿದ್ರು ಪತ್ರಿಜಿ ಗುರುಗಳದ್ದು ಪ್ಯಾಂಪ್ಲೆಟ್ಸಿಂದ. ನಾನು ನೋಡಿದ ತಕ್ಷಣ ನನಗೆ ಒಂದೆಲ್ಲೋ ಕನೆಕ್ಟ್ ಆದಂಗೆ ಆಯ್ತು. ನಮ್ಮ ಅಕ್ಕ ಹೇಳ್ತಿದ್ದು ಟೀಚರ್ ಇಟ್ಟಿದ್ದು ಫೋನ್ ಮಾಡಿದೆ ನಾನು ತಕ್ಷಣ. ಮೇಡಮ್ ಇದು ಧ್ಯಾನ ಆನಾಪಾನ ಸತಿ ಧ್ಯಾನ ಅನ್ರಿ ಅಂದೆ. ಹೌದ್ರಿ ಅಂತಂದ್ರೆ, ಎಲ್ಲಿ ಮಾಡಿಸ್ತೀರಿ ಮೇಡಮ್ ಅಂದೆ. ಇಲ್ಲೇ ಸಾಯಿಬಾಬಾ ಗುಡಿ ಹತ್ರ, ಸಾಯಿಬಾಬಾ ಗುಡಿ ಒಳಗೆ ಮಾಡೋಣ್ರಿ ಅಂತಂದ್ರೆ. ತಕ್ಷಣ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ನಮ್ಮ ಮನೇನು ವಾಕೇಬಲ್ ಡಿಸ್ಟೆನ್ಸ್ ಮಾಡೋಣ ಅಂಥೇಳಿ ಫಸ್ಟ್ ಮಂಡಲ ಧ್ಯಾನ ಪ್ರಾರಂಭ ಮಾಡಿದರೆ. ಸಾಯಿಬಾಬಾ ಗುಡಿಯೊಳಗೆ ಧ್ಯಾನ ಮಂದಿರ ಐತಿ ಕೆಳಗೆ. ಅಲ್ಲಿ 11 ದಿನಗಳ ಕಾಲ ಧ್ಯಾನ ಪ್ರಾರಂಭ ಮಾಡಿಸಿದ್ರೆ, 40 ನಿಮಿಷಗಳ ಕಾಲ ಧ್ಯಾನ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಸುತ್ತಮುತ್ತ ಇರೋರಿಗೆ ನಾವು ಅವ್ರ ಪ್ಯಾಂಪ್ಲೆಟ್ಸ್ ತೊಗೊಂಬಂದಿದ್ರು. ಎಲ್ಲ ಧ್ಯಾನದ ಅನುಕೂಲಗಳು, ಧ್ಯಾನದ ಸೂಚನೆಗಳನ್ನು ಎಲ್ಲ ಒಳಗೊಂಡಂಥ ಒಂದು ಪ್ಯಾಂಪ್ಲೆಟ್ ಇತ್ತು. ಅದನ್ನೆಲ್ಲ ಅಲ್ಲಿ ಸುತ್ತಮುತ್ತ ಇರೋರು ವಾಕಿಂಗ್ ಬರ್ತಿದ್ರು. ಅಲ್ಲೇ ಆಲ್ಮೋಸ್ಟ್ ಆಲ್ ಏಜ್ಡ್ ಪರ್ಸನ್ಸ್ ಬರ್ತಿದ್ರು. ಅವ್ರಿಗೆಲ್ಲ ಕೊಟ್ಟು ಅದ್ರ ಬಗ್ಗೆ ವಿವರಣೆ ಹೇಳಿ, ಕೆಲವರು ಅದಕ್ಕಿಂತ ಮೊದಲು ಧ್ಯಾನಿಗಳು ಗದಗ್ನೊಳಗೆ ಭಾಳಷ್ಟು ಇದ್ದರು, ಆದರೂ ಕೂಡ ಅವ್ರು ಪ್ರಚಾರಕ್ಕೆ ಇರಲಿಲ್ಲ. ಇವ್ರು ಮೇಡಮ್ ಏನು ಮಾಡಿದ್ರು, ಇಲ್ಲ ನಾವು ಹಿಂಗೆ ಕುಂತ್ರೆ ಆಗಂಗಿಲ್ಲ, ನಾವು ಪ್ರಚಾರ ಮಾಡಿ ಗದಗನ ಧ್ಯಾನಮಯ ಮಾಡೋಣ, ಎಲ್ಲರೂ ಕೈ ಜೋಡಿಸ್ರಿ ಅಂತಂದ್ರೆ ಆಯ್ತು ಅಂಥೇಳಿ ನಾವು ಏನು ಮಾಡಿದ್ವಿ, ಎಲ್ಲರೂ ಕೂಡ 11 ದಿನ ಧ್ಯಾನ ಪ್ರಾರಂಭ ಮಾಡಿದ್ವಿ. ಫಸ್ಟ್ ಸಾಯಂಕಾಲ ಸ್ಕೂಲ್ ಮುಗಿಸ್ಕೊಂಬಂದು ಧ್ಯಾನಕ್ಕೆ ಸಾಯಂಕಾಲ ಹೋಗ್ತಿದ್ವಿ. 11 ದಿನ ಕಳೆಯೋದ್ರೊಳಗೆ ನಾನು ಕಂಟಿನ್ಯೂ ಧ್ಯಾನ ಮಾಡಿರಲಿಲ್ಲ. 11 ದಿನದೊಳಗೆ ನನಗೆ ಒಂದೇನೋ ಸಂತೃಪ್ತಿ, ಒಂದೇನೋ ಚೇಂಜಸ್ ಅನ್ನಿಸ್ತು. ನಾನು ಅಂದ್ಕೊಂಡೆ ಇದು ಚಲೋ ಅನ್ನಿಸ್ತೈತಿ. ನಮ್ಮ ಅಕ್ಕ ಅವಾಗಿಂದ 3 ವರ್ಷ ಹಿಂದೆನೇ ಹೇಳಕತ್ತಿದ್ಲು. ಯಾವಾಗಾದರೂ ಫೋನ್ ಹಚ್ಚಿದ್ರು ಅದನ್ನ ಹೇಳ್ತಿದ್ಲು, ಮಾಡಿದ್ದೇನೋ ಸ್ಟಾರ್ಟ್ ಮಾಡಿ ಏನೋ ಅಂತಿದ್ಲು. ನಾನು ಅದ್ರ ಬಗ್ಗೆ ಒಲವ ತೋರಿಸಿದ್ದಿಲ್ಲ. ಆಕೆಗೆ ಖುಷಿಯಿಂದ ಹೇಳಿದೆ, ನಾನು ನಮ್ಮ ಗದಗ್ನೊಳಗೆ ಹಿಂಗೆ ಸ್ಟಾರ್ಟ್ ಆಗೈತಿ, ಮಾಡಾಕತ್ತೀವಿ ನಾವು ಅಂತಂದೆ. ಆಯಿತು ಚಲೋ ಆಯ್ತು, ನಾನು ಮತ್ತು ನಿನಗೆ ಕೆಲವು ವಿಡಿಯೋಸ್ ಕಳಿಸ್ತೀನಿ ನೋಡು, ಅದರಿಂದ ನಿನಗೆ ಇನ್ನೂ ನಿನಗೆ ಹೆಚ್ಚಿನ ಮಾಹಿತಿ ಸಿಗುತ್ತಾ ಅಂತೆಲ್ಲ ಹೇಳಿದ್ಲು. ಆಯಿತು ಅಂತೇಳಿ ನಾವು ಫೋನ್ ಮಾಡಿದ್ರೆ ಮೊದಲು ಏನೇನೋ ಮಾತಾಡ್ತಿದ್ವಿ. ಆಮೇಲೆ ಫೋನ್ ಮಾಡಿದ ತಕ್ಷಣ ಬರೀ ಸ್ವಲ್ಪ ಏನಾರ ಮಾತಾಡಿ ಮತ್ತು ಧ್ಯಾನದ ಬಗ್ಗೆನ, ಅವರು ಆ ಮಾಸ್ಟರ್ ಹಿಂಗೆ ಹೇಳಿದ್ರು, ಈ ವಿಷಯ ನೋಡಿದೇನ ಅಂತ ಮಾತಾಡ್ತಿದ್ವಿ ಇಬ್ಬರು. ಆಮೇಲೆ ಏನಾಯಿತು, ನಾ ಏನಂತಿದ್ದಕ್ಕಿಗೆ ಧ್ಯಾನ ಮಾಡಂದಂಗೆಲ್ಲ ನನಗೇನು ಇಲ್ಲಿ ಬಿಡಕ್ಕ ಪ್ರಾಬ್ಲಮ್, ನಾ ಯಾಕೆ ಮಾಡಲಿ, ನಂಗೇನು ಪ್ರಾಬ್ಲಮ್ ಇಲ್ಲ ಅಂತ ಅಂತಿದ್ದೆ. ಆದರೂ ಕೂಡ ನನಗೊಂದು ಕೆಲವೊಂದು ಪ್ರಾಬ್ಲಮ್ಸ್ ಇದ್ವು ದೈಹಿಕವಾಗಿ. ಅಂದ್ರೆ ನನಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಇತ್ತು, ಎಡಗೈ ಫುಲ್ ಹರಿತಿತ್ತು, ಮತ್ತು ಹೃದಯ ಭಾರ ಆಗಿ ಎಲ್ಲೋ ನನಗೆ ಏನಾಗ್ಬಿಡುತ್ತೋ ಅನ್ನೋದು ಒಂದೊಂದು ಸಿಚುವೇಶನ್ ಒಳಗೆ ಆ ಥರ ಅನಿಸ್ತಿತ್ತು. ಯಾವಾಗ ನಾ ಧ್ಯಾನ ಪ್ರಾರಂಭ ಮಾಡಿದ್ನೋ ಸ್ವಲ್ಪ ದಿನ ಎಷ್ಟೋ ಅದು ಸಂಬಂಧಪಟ್ಟಂಗೆ ಜಲಸಲ್ ಆ್ಯಂಟಾಸಿಡ್ ಆಯ್ತು, ಟ್ಯಾಬ್ಲೆಟ್ಸನ್ನು ತೊಗೊಳ್ತಾನೇ ಇದ್ದೆ. ನನಗದು ಅರಿವು ಇರಲಿಲ್ಲ. ಧ್ಯಾನ ಪ್ರಾರಂಭ ಮಾಡಿದ ಮೇಲೆ
ನನಗೆ ಅರಿವಿಲ್ದಂಗೆ ಅದು ತಾನಷ್ಟಕ್ಕೆ ತಾನೇ ಹೋಯ್ತು. ಆಮೇಲೆ ನಾನು ವೃತ್ತಿಯಿಂದ ಶಿಕ್ಷಕಿ ಇರೋದ್ರಿಂದ ನಾನು ಗಣಿತ ವಿಷಯವನ್ನು ಬೋಧಿಸ್ತೀನಿ. ಅಲ್ಲಿ ಬೋರ್ಡ್ ಮೇಲೆ ನಾನು ಸಾಕಷ್ಟು ವಿಷಯಗಳನ್ನು ಯಾವಾಗಲೂ ಬರಿತಾನೆ ಇರಬೇಕಾಗುತ್ತೆ ಎಲ್ಲ ಕ್ಲಾಸ್ನೊಳಗೆ. ಬಲಗೈ ಹಿಂದ್ಗಡೆ ಭಾಳ ಬೆನ್ನು ಭಾಳ ಹರಿತಿತ್ತು. ಅದು ಒಂದೊಂದು ಟೈಮ್ನೊಳಗೆ ಕುತ್ಕೊಳಕ್ಕಾಗಲ್ಲ, ಮಲ್ಕೊಳಕ್ಕಾಗಲ್ಲ, ಅಷ್ಟು ಪೇನ್ ಬರೋದು. ಏನು ಮಾಡಿದ್ರು ಒಟ್ಟು ನನಗೆ ತ್ರಾಸ ಭಾಳ ಆಕಿತ್ತು. ನಾ ಯಾವಾಗ ಧ್ಯಾನವನ್ನು ಕಂಟಿನ್ಯೂ ಮಾಡಿದೆ, ಒಂದು 6 ತಿಂಗಳು ಕಳೆಯೋದ್ರೊಳಗೆ ಆ ನೋವು ಹೋಗ್ಬಿಡುತ್ತೆ. ನನಗೆ ಇತ್ತನಂತ ನನಗೆ ಗೊತ್ತಾಗಲಿಲ್ಲ. ಆ ಥರ ನನಗೆ ಕ್ಯೂರ್ ಆಗಿಬಿಟ್ಟೆ ನಾನು. ಆಮೇಲೆ ಮಕ್ಕಳಿಗೆ ಹೇಳಿದೆ, ಇಲ್ಲಕ್ಕ ಹಿಂಗಾಗೈತಿ, ಹಿಂಗೆ ಮಾಡಾಕತ್ತೀವಿ, ಇಷ್ಟು ಚೇಂಜ್ ಆಗೈತೆ ನೋಡಿ ನನಗೆ. ಆಮೇಲೆ ಬಸ್ಸಿಂದ ಇಳಿದ ತಕ್ಷಣ ನನಗೆ ಅಡ್ಡಾಡಕ್ಕೆ ಒಂದು 8-10 ಹೆಜ್ಜೆ ಭಾಳ ತ್ರಾಸ ಆಕಿತ್ತು. ಹಿಂಬಡ ನೋವು ಬರ್ತಿತ್ತು. 37-38 ವಯಸ್ಸಿಗೆ ಇಷ್ಟು ತ್ರಾಸ ಆಕಿತ್ತು. ಮುಂದೆ ಹಿಂಗಾದ್ರೆ ಹೆಂಗಪ್ಪ ಅಂತಂದು ಅದು ಕೂಡ ನನಗೆ ಧ್ಯಾನ ಮಾಡೋದ್ರಿಂದ ಅದು ಕೂಡ ಪರಿಹಾರ ಆಯ್ತು. ನನಗೆ ಗೊತ್ತಿಲ್ದಂಗೆ ಆರಾಮಾಗಿ ನಾನು ಅಷ್ಟಕ್ಕೆ ನಾ ಅಡ್ಡಾಡಕತ್ತೆ. ಆಮೇಲೆ ಮನಸ್ಸಿನೊಳಗೆ ಒಂದು ಶಾಂತಿ ದೊರೀತು. ಏನಪ್ಪ ಅಂದ್ರೆ ಈಗ ಧ್ಯಾನದೊಳಗೆ ನಾವು ಪತ್ರಿಜೋ ಗುರುಗಳು ನಮ್ಗೇನು ಹೇಳ್ಕೊಟ್ರಂದ್ರೆ, ಧ್ಯಾನದಿಂದ ನಮಗೆ ನನ್ನ ಈ ಸ್ಥಿತಿಗೆ ನಾನೇ ಕಾರಣಗಳು, ನಂದು ಈಗ ನಾ ಈ ಜನ್ಮದೊಳಗೆ ನಾ ಯಾವ ಸ್ಥಿತಿಯೊಳಗದೀನೋ ಅದಕ್ಕೆ ಕಾರಣ ನಾನೇ, ಹೋದ ಜನ್ಮದಾಗಿರ್ಬೋದು ಅಥವಾ ಈ ಜನ್ಮದಾಗಿರ್ಬೋದು ಅನ್ನೋ ಸತ್ಯವನ್ನು ನಾನು ತಿಳ್ಕೊಂಡು ನನಗೆ ಈ ಜನ್ಮದೊಳಗೆ ಈಗ ನಾ ಏನು ಸದ್ಯ ಸ್ಥಿತಿಯೊಳಗೆ ಇದೀನಲ್ಲ ಅದನ್ನು ಸ್ವೀಕಾರ ಮಾಡೋ ಮನೋಭಾವನೆಯನ್ನು ಕಲ್ತ್ಕೊಂಡೆ. ಯಾರ ಮೇಲೆ ಸಿಟ್ಟಾಗೋದ್ರಿಂದ ಉಪಯೋಗ ಇಲ್ಲ. ಈಗ ನಾ ಏನು ಪಡ್ಕೊಳಕತ್ತೀನಲ್ಲ ಅದು ನಾನು ಗಳಿಸಿದ್ದ ಹೊರತು ಯಾರೂ ನನ್ನ ಸ್ಥಿತಿಗೆ ಕಾರಣರಲ್ಲ ಅನ್ನೋ ಒಂದು ಅಂತಿಮ ಸತ್ಯನ ತಿಳ್ಕೊಂಡು ನಾನು ಧ್ಯಾನ ಪ್ರಾರಂಭ ಮಾಡಿದೆ. ಮತ್ತು ಮೇಡಮ್ ಅವರು ಪಂಚಾಕ್ಷರ ನಗರದೊಳಗೆ ಒಂದು ಧ್ಯಾನ ಕೇಂದ್ರ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಮತ್ತು ಅಲ್ಲೆಲ್ಲ ಪ್ರಚಾರ ಮಾಡಿದ್ವಿ. ಮತ್ತು ನಾವು ಇಷ್ಟ ಅಲ್ಲದೆ ಮಾನಸಿಕವಾಗಿ ನಾವು ಮಾನಸಿಕವಾಗಿನೂ ಸಮಾಧಾನ ಆಯಿತು, ಶಾಂತಿ ಆಯಿತು. ನಮ್ಮ ಮನೆಯೊಳಗೂ ನಮ್ಮ ಮಕ್ಕಳು ಕೂಡ ಧ್ಯಾನ ಮಾಡ್ತಾರೆ. ಮತ್ತು ಇದರಿಂದ ನನಗೆ ಬರೀ ದೈಹಿಕ ಮತ್ತು ಮಾನಸಿಕ ಅಲ್ಲ, ಆರ್ಥಿಕನೂ ಕೂಡ ನನಗೆ ಭಾಳ ಹೆಲ್ಪ್ ಆಯ್ತು. ಏನಪ್ಪ ಅಂದ್ರೆ ನನಗೆ ಒಂದು 13-14 ವರ್ಷಗಳಿಂದ ಒಂದು ಕೋರ್ಟಿನ ಕೇಸ್ ಇತ್ತು. ಅದು ಪರಿಹಾರ ಆಗಿದ್ದಿಲ್ಲ. ಭಾಳಷ್ಟು ಅದರಿಂದ ತೊಂದರೆ ಆಗಿತ್ತು ನಮ್ಮ ಫ್ಯಾಮ್ಲಿಗೆ. ಅದು ಏನು ಮಾಡಿದ್ರು ಪರಿಹಾರ ಆಗ್ತಿರಲಿಲ್ಲ. ಹೆಂಗೆ ಮಾಡ್ಬೇಕು ಅಂತೇಳಿ ನಮ್ಮ ಮನೆಯವ್ರು ಭಾಳ ಪೇಚಾಡ್ತಿದ್ರು. ನಾವೊಂದು ಸರಿ ಆಗಲೇ ನಾವು ಮಂಡಲ ಧ್ಯಾನ ಸ್ಟಾರ್ಟ್ ಮಾಡಿದ್ವಿ. ಏನೋ ಒಂದು ಸಂಕಲ್ಪ ಇಟ್ಕೊಂಡು ಮಾಡೋಣ ಅಂಥೇಳಿ. ಈಗ 41 ದಿನ ಮುಗಿಯೋದ್ರೊಳಗೆ ಈ ಸಮಸ್ಯೆ ಬಗೆಹರಿಲಿ ಅಂತಂದು ಬೇಡ್ಕೊಂಡು ನಾನು ಅಂದ್ಕೊಂಡು ಸಂಕಲ್ಪ ಇಟ್ಕೊಂಡು ಮಾಡಿದೆ. ಅದು 37ನೇ ದಿನ 38ನೇ ದಿನ ಸಾಯಂಕಾಲ ರಾತ್ರಿ ಹೊತ್ತು 9 ಗಂಟೆ ಸುಮಾರು ನನಗೇನೋ ನಿನ್ನ ಕೆಲಸ ಮುಗಿಯಿತು ಅಂತಂದು ಒಂದು ಮೆಸೇಜ್ ಬಂತು. ಅಷ್ಟಕ್ಕೆ ನಾ ಅಡುಗೆ ಮಾಡಾಕತ್ತಿದ್ದೆ. ಹೊರಗೆ ನೋಡಿದೆ ನನ್ನ ಮಕ್ಕಳು TV ನೋಡಾಕತ್ತಾರ. ನಾನು ಕೇಳಿದೆ ಮಕ್ಕಳಿಗೆ, ಯಾರು ಮಾತಾಡಿದ್ರಿ ಬಂದಂತೆ. ನಾವು ಯಾರೂ ಮಾತಾಡಿಲ್ಲ ಅಂತಂದ್ರೆ. ಇಲ್ಲ, ನಾವು TV ನೋಡಕತ್ತೀವಮ್ಮ, ನಿನ್ನ ಜೊತೆಗೆ ಯಾರೂ ಬಂದಿಲ್ಲ, ಮಾತಾಡಿಲ್ಲ ಅಂದ್ರೆ. ಮತ್ತು ನನಗೆ ಯಾರು ಮಾತಾಡಿದ್ರು ನನ್ನ ಜೊತೆಗೆ ಅಂತ ನನಗೆ ಒಂದು ಕ್ಷಣ ದಿಗ್ಭ್ರಮೆ ಆಯಿತು. ಮತ್ತು ಈ ಗಂಡ್ಮಕ್ಳ ವಾಯ್ಸ್ ಅಂತೂ ಸ್ಪಷ್ಟ ಇತ್ತು ನನಗೆ. ನಾ ಏನು ಮಾಡಲಿ ಅಂತಂದು ವಿಚಾರ ಮಾಡಿ ನಮ್ಮ ಮನೆಯವ್ರಿಗೆ ಆಗ ಫೋನ್ ಹಚ್ಚಿದೆ ನಾನು. ಎಲ್ಲಿದ್ರಿ ನೀವು ಅಂದೆ. 9:30 ಆಗೈತಿ, ನೀವು ಇನ್ನೂ ಬಂದಿಲ್ಲಲ್ಲ ಅಂತ. ಇಲ್ಲ, ನಾನು ಹಿಂಗೆ ಒಂದು ಕೆಲಸದ ಮೇಲೆ ಬಂದೀನಿ, ನಮ್ದು ಕೋರ್ಟಿನ ಕೆಲಸ ಇತ್ತಲ್ಲ ಅದು ಕಂಪ್ಲೀಟ್ ಆಯ್ತು, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂದ್ರೆ. ನನಗೊಂದು ಕ್ಷಣ ವಿಚಿತ್ರ ಆಗ್ಬಿಡುತ್ತೆ. ನಾನೇನಂದೆ, ಎಷ್ಟೊತ್ತಿಗೆ ಮುಗೀತಿದ್ದು ಅಂತ. ಕರೆಕ್ಟ್ 9 ಗಂಟೆಗೆ ಅಂತಂದ್ರೆ ನನಗೇನು ಅನಿಸ್ತು, 9 ಗಂಟೆಗೆ ಕರೆಕ್ಟ್ ನನಗೆ ಮೆಸೇಜ್ ಯಾರು ಕೊಟ್ಟರು, ಅದು ಒಂಥರ ವಿಚಿತ್ರ ಅನಿಸ್ಬಿಡ್ತು. ಅವಾಗಿಂದ ನನಗೇನು ಅನಿಸ್ತು, ಈ ಧ್ಯಾನದೊಳಗೆ ಸಾಕಷ್ಟು ಆಳವಾಗಿ ಹೋದ್ರೆ ಸಾಕಷ್ಟು ನಮಗೆ ಅನುಕೂಲ ಐತಿ. ಆಮೇಲೆ ಇದು ನಮಗಾಗಿ ಐತೆ ಅನ್ನೋದು ತಿಳ್ಕೊಂಡು ಇನ್ನೂ ಅಷ್ಟು ನಾವು ಧ್ಯಾನ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡು ನನಗೆ ಗೊತ್ತಿರೋರಿಗೆ ವೃತ್ತಿಯಿಂದ ಶಿಕ್ಷಕಿ ಇರೋದ್ರಿಂದ ನನ್ನ ಸಹಪಾಠಿಗಳಿಗೂ ನನ್ನ ಶಿಕ್ಷಕರಿಗೂ ನಾನು ಇದನ್ನು ಹೇಳಿಕೊಟ್ಟೆ. ಆಮೇಲೆ ನನ್ನ ಫ್ರೆಂಡ್ಸಿಗೆ ಅಥವಾ ನನ್ನ ಟೀಚರ್ಸಿಗೆ, ಆಮೇಲೆ ಪ್ರತಿ ಶನಿವಾರ ಮಕ್ಕಳಿಗೆ MD ಆಗಿಂದ ಧ್ಯಾನವನ್ನು ಕಂಪಲ್ಸರಿ ಒಂದು 15 ನಿಮಿಷ ಮ್ಯೂಸಿಕ್ ಹಾಕಿ ಧ್ಯಾನ ಮಾಡಿಸ್ತೀನಿ. ಎಲ್ಲ ಶಿಕ್ಷಕರು ಮೊದಲು ಮಾಡ್ತಿದ್ದಿಲ್ಲ. ಆಮೇಲೆ ಅವ್ರಿಗೇನು ಅನ್ನಿಸ್ತೋ ಏನೋ ಅವರು ಕೂಡ ಧ್ಯಾನ ಮಾಡ್ತಾರೆ. ಈಗ ಎಲ್ಲರೂ ಕೂಡ ಧ್ಯಾನ ಮಾಡ್ತೀವಿ. ಮತ್ತು ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ಮಧ್ಯಾಹ್ನ ಯಾವಾಗಾದರೂ ದಿನಕ್ಕೆ 1-2 ಸಲ ಮಕ್ಕಳಿಗೆ 10 ಮಿನಿಟ್ಸ್ ನಾವು ಧ್ಯಾನ ಮಾಡಿಸ್ತೀವಿ. ಧ್ಯಾನ ಮಾಡುವಾಗ ಮಕ್ಕಳಿಗೆ ಅಷ್ಟೇ ಏಕಾಗ್ರತೆಯಿಂದ ಕೂತ್ಕೊಳ್ರಿ ಅದನ್ನೆಲ್ಲ ಹೇಳಿ ಅವ್ರಿಗೆ ಧ್ಯಾನ ಮಾಡಿಸ್ತೀವಿ. ಅವರಲ್ಲಿ ಕೂಡ ಸಾಕಷ್ಟು ಚೇಂಜಸ್ಸನ್ನು ಮಕ್ಕಳು ಹೇಳೋದ್ರ ಮೂಲಕ ನಮಗೆ ಖುಷಿ ಆಗ್ತೈತಿ. ಮತ್ತು ಇಷ್ಟ ನಾವು ಮಾಡಿದ್ದಲ್ದ ಗದಗ್ನೊಳಗೆ ಈಗ ಸಾಕಷ್ಟು 25-26 ಸೆಂಟರ್ಸ್ ಅದಾವೆ. ಅವು ಎಲ್ಲ ಕಡೆನೂ ನಾವು ಮಂಡಲ ಧ್ಯಾನಗಳನ್ನು ಪ್ರಾರಂಭ ಮಾಡ್ತೀವಿ. ಹೆಂಗೆ ಮಾಡ್ತೀವಪ್ಪ ಅಂದ್ರೆ, ನಾವು ಮೊದ್ಲಕ್ಕೆ ನಾವೇನು ಮಾಡ್ತೀವಿ, ಎಲ್ಲಿ ಮಂಡಲ ಧ್ಯಾನ ಪ್ರಾರಂಭ ಮಾಡ್ಬೇಕಂತೀವಲ್ಲ ಅಲ್ಲಿ ಹೋಗಿ ನಮ್ಮದೊಂದು ಟೀಮ್ ಇರುತ್ತಲ್ಲ, ನಮ್ಮದು ಮಾಸ್ಟರ್ಸ್ ಗದಗ್ ಮಾಸ್ಟರ್ ಟೀಮ್ ನಾವು ಜೊತೆಗೆ ಹೋಗಿ ಅಲ್ಲಿ ಸುತ್ತಮುತ್ತಲು ಎಲ್ಲ ನಾವೇನು ಮಾಡ್ತೀವಿ, ಪ್ಯಾಂಪ್ಲೆಟ್ಸ್ ಕೊಟ್ಟು ಬರ್ತೀವಿ. ಮತ್ತು ಧ್ಯಾನದ ಬಗ್ಗೆ ಅವರಿಗೆ ಸ್ವಲ್ಪ ಪರಿಚಯ ಮಾಡಿಕೊಟ್ಟು, ನೋಡ್ರಿ ನಿಮ್ಮ ಸಮೀಪ ಏನು ಸ್ಥಳ ಐತಲ್ಲ ಇಲ್ಲೇ ನಾವು ಧ್ಯಾನ ಇಟ್ಕೊಂಡಿವಿ, ನಿಮಗೆ ಇದರಿಂದ ಏನೂ ಖರ್ಚಾಗಂಗಿಲ್ಲ, ದಯವಿಟ್ಟು ನೀವು ಅಲ್ಲಿ ಬಂದು ಅಟೆಂಡ್ ಆಗ್ರಿ. ಇದಕ್ಕೆ ನೀವು ಕೊಡೋದೇನಪ್ಪ ಅಂದ್ರೆ ನಿಮ್ಮ ಅಮೂಲ್ಯವಾದ ಸಮಯ,
ಎಲ್ಲೋ ಬೆಳಗ್ಗೆಯಿಂದ ನಾವು ಸಾಯಂಕಾಲ ತನೂ ಬೇರೆಯವ್ರಿಗಾಗಿ ಅಂದ್ರೆ ನಮ್ಮ ಕುಟುಂಬಕ್ಕಾಗಿ ನಾವು ಗಂಡ ಮಕ್ಕಳು ಅಂತ ನಾವು ದುಡಿತಿರ್ತೀವಿ. ನಮಗಾಗಿ ನಮಗೆ ಸಮಯ ಕೊಡೋದು ಯಾವಾಗ? ಅವ್ರಿಗೆ ಒಂದು ಸ್ವಲ್ಪ ತಿಳುವಳಿಕೆ ಹೇಳಿ ಬರ್ರಿ ಇಂತಲ್ಲೇ ಸಾಯಂಕಾಲ ಒಂದು ಅರ್ಧ ತಾಸು ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಮಾಡ್ರಿ ಅಂತ ಅವ್ರಿಗೆ ಮನವೊಲಿಸಿ ಹೇಳಿ ಬಂದು, ಮತ್ತು ಸಮೀಪದೊಳಗೆ ಯಾವರ ಅಂಗಡಿಗಳಿದ್ರೆ ಅವ್ರಿಗೂ ಪ್ಯಾಂಪ್ಲೆಟ್ಸ್ ಕೊಟ್ಟು ನಿಮ್ಮ ಅಂಗಡಿಗೆ ಬರುವ ಗಿರಾಕಿಗಳಿಗೆ ಕಸ್ಟಮರ್ಸಿಗೆ ನೀವು ಧ್ಯಾನದ ಒಂದು ಸ್ವಲ್ಪ ಹಿಂಗೆ ಇಲ್ಲಿ ನಡೀತೈತಿ ಮಂಡಲ ಧ್ಯಾನ ಅಂತ ಹೇಳಿದ್ರೆ ಅವರು ಕೂಡ ಹೆಲ್ಪ್ ಮಾಡಿದರು. ಅವಲ್ಲೇ ಕೊಟ್ಟು ಮತ್ತು ಬ್ಯಾನರ್ ಕೂಡ ನಾವು ಸಾಧ್ಯದಷ್ಟು ಎಲ್ಲೆಲ್ಲಿ ಆಗುತ್ತೆ ಅಲ್ಲಿ ಬ್ಯಾನರ್ ಕಟ್ಟಿ ಅಲ್ಲಿ ಧ್ಯಾನದ ಇಂಥಲ್ಲಿ ಧ್ಯಾನ ನಡೀತೈತಿ ಅಂಥೇಳಿ. ಅಷ್ಟೇ ಅಲ್ಲದೆ ನಾವು ನಮ್ಮ ಮಾಸ್ಟರ್ಸ್ ಆಯ್ತು ಮತ್ತು ನಾವೇನು ಮಾಡ್ತೀವಿ, ನಮ್ಮ ಸ್ಟೇಟಸ್ಸಿಗೂ ಇಂಥಲ್ಲೇ ಧ್ಯಾನ ಪ್ರಾರಂಭ ಆಗುತ್ತೆ, ಧ್ಯಾನ ನಡೆದೈತಿ ಅಂತಂದು ವಿಷಯ ಸ್ಟೇಟಸ್ ಹಾಕೋದ್ರ ಮೂಲಕ ಎಲ್ಲರಿಗೂ ಅಲ್ಲಿ ಸಮೀಪ ಇದ್ದವ್ರಿಗೆ ಹೋಗೋಕೆ ಅನುಕೂಲ ಆಗುತ್ತೆ. ಮತ್ತು ನಮ್ಮ ವೈಯಕ್ತಿಕ ಗ್ರೂಪ್ನೊಳಗೂ ನಾವು ಶೇರ್ ಮಾಡಿ ನಿಮ್ಮ ಮನೆ ಹತ್ರ ಅವ್ರಿಗೆ ಯಾರಿಗೆ ಸಮೀಪ ಆಗುತ್ತಾ ಅವ್ರು ಹೋಗೋಕೆ ಪ್ರಯತ್ನ ಪಡ್ತಾರೆ. ಯಾಕಂದರೆ ಈ ಬ್ಯುಸಿ ಲೈಫ್ ಇರೋದ್ರಿಂದ ಯಾರಿಗೂ ದೂರ ಹೋಗೋಕ್ಕಾಗಲ್ಲ. ಅವ್ರವ್ರ ಸಮೀಪ ಅವ್ರು ಹೋಗಿ ಅನುಕೂಲ ತೊಗೊಳ್ಳಿ ಅಂಥೇಳಿ ನಾವು ಏನು ಮಾಡ್ತೀವಿ, ಅವ್ರವ್ರ ಸಮೀಪ ಹೋಗೋ ಅನುಕೂಲ ಆಗಲಿ ಅಂತಂದು ಸ್ಟೇಟಸ್ ಇಟ್ಟಿರ್ತೀವಿ. ಈ ಥರ ಮಾಡೋದ್ರಿಂದ ಧ್ಯಾನದ ಪ್ರಚಾರ ಹೆಚ್ಚಾಗುತ್ತೆ. ಧ್ಯಾನ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳೋದಿಲ್ಲ, ಪಡ್ಕೊಳ್ಳೋದು ಹೆಚ್ಚು. ಧ್ಯಾನ ನೆಮ್ಮದಿ ಸಿಗುತ್ತೆ. ದೈಹಿಕ ಮತ್ತು ಮಾನಸಿಕವಾಗಿ ನಾವು ಅನೇಕ ಲಾಭಗಳನ್ನು ಪಡಿತೀವಿ. ನಾವು ಎಷ್ಟು ಇದನ್ನು ಟೈಮನ್ನು ಇದ್ರೊಳಗೆ ನಾವು ಕಳಿತೀವೋ ಅಷ್ಟು ನಾವು ಒಳ್ಳೆಯದನ್ನು ಪಡ್ಕೊತೀವಿ. ಅಷ್ಟೇ ಅಲ್ಲದೆ ನಾವು ಗದಗಿಂದ ಧ್ಯಾನ ಮಹಾಚಕ್ರ ಡಿಸೆಂಬರ್ ಒಳಗೆ ಈಗ 21ರಿಂದ ಕಡ್ತಾಲೊಳಗೆ ನಡೀತೈತಿ. ಅದಕ್ಕೂ ಕೂಡ ನಾವು ಅಟೆಂಡ್ ಆಗಿರ್ತೀವಿ. ನಮ್ಮ ಟೀಮಿಂದ ಯಾರಿಗೆ ಆಗುತ್ತೋ ಅವ್ರಿಗೆಲ್ಲರೂ ಅನುಕೂಲ ಮಾಡಿಕೊಂಡು 3 ದಿನ 4 ದಿನ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾವು ಎಂಪ್ಲಾಯೀಸ್ ಆಗಿರೋದ್ರಿಂದ ಆದರೂ ಕೂಡ ನಾವು ಬಿಡೋದಿಲ್ಲ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡ್ತೀವಿ. ಮತ್ತು ಏಪ್ರಿಲ್ ಮತ್ತು ಮೇದೊಳಗೆ ಬುದ್ಧ ಪೂರ್ಣಿಮಾ ಇರುತ್ತೆ. ಅದಕ್ಕೂ ಕೂಡ ನಾವು ಒಂಥರ ಫಂಕ್ಷನ್ ಟೈಪ್ ಅನ್ಕೊಂಬಿಟ್ಟಿವಿ. ಮೇ ಮತ್ತು ಡಿಸೆಂಬರ್ ಒಟ್ಟು 2 ವರ್ಷದೊಳಗೆ 2 ದಿನ ಎಲ್ಲರೂ ದೇವಸ್ಥಾನಕ್ಕೆ ತಿರುಪತಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಅಂತ ಅಂತಿರ್ತಾರೆ. ನಮಗೆ ಅಲ್ಲೇ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಪಿರಮಿಡ್ ವ್ಯಾಲಿಗೆ ಹೋಗಿ ಬಂದ್ರೆ ಪಿರಮಿಡ್ ವ್ಯಾಲಿ ಆಯ್ತು, ಕಡತಾಲ ಆಯ್ತು, ಅಲ್ಲೇನೋ ಒಂದು ನೆಮ್ಮದಿ ಸಿಗುತ್ತೆ ಅನ್ಸುತ್ತೆ. ಹಾಗಾಗಿ ನಾವು ವರ್ಷದೊಳಗೆ 1ರಿಂದ 2 ಸಲ ಅವು ವಿಸಿಟ್ ಮಾಡಿ ನಮ್ಗೆ ಅಷ್ಟೇ ಅಲ್ದ ನಾವು ಅಷ್ಟೇ ಹೋಗೋದಲ್ದ ಮತ್ತು ಅದ್ರ ಬಗ್ಗೆ ಹೊಸಬ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅವ್ರಿಗೇನಾದರೂ ಚೇಂಜಸ್ ಆಗುತ್ತೆ. ಹಂಗೆ ನನ್ನ ಫ್ರೆಂಡನ್ನು ಒಂದಿಬ್ಬರನ್ನ ಕರ್ಕೊಂಡು ಹೋಗಿದ್ದೆ ನಾನು ಲಾಸ್ಟ್ ಟೈಮ್. ಅವ್ರಿಗೇನೋ ಧ್ಯಾನದ ಬಗ್ಗೆ ಗೊತ್ತಿರಲಿಲ್ಲ. ಸುಮ್ಮನೆ ಅವ್ರೇನಂತಿದ್ರು ಬೆಂಗಳೂರಿಗೆ ಯಾಕೆ ಹೋಗಿ ಅಂದರೆ ಇಲ್ಲ ಹಿಂಗೆ ಮೆಡಿಟೇಷನ್ ಮಾಡಕ್ಕೆ ಹೊಂಟೀವಿ, ಅದಕ್ಕೆ ಯಾಕೆ ಅಲ್ಲಿ ಹೋಗ್ಬೇಕು, ಇಲ್ಲೇ ಕುಂತು ಮಾಡಿದ್ರೆ ಬರಲ್ಲನ ಅಂತಂದ್ರೆ, ಇಲ್ಲ ನೀವು ಬಂದು ನೋಡ್ರಿ, ಅಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅಂತ ನಂದೆ. ಹಂಗಿದ್ರೆ ನಡಿ ಮಾಡಿಸೇ ಬಿಡ, ನಂದು ರಿಸರ್ವೇಷನ್ ಬರ್ತೀನಿ ಅಂತೇಳಿ ನಮ್ಮ ಫ್ರೆಂಡ್ ಬಂದ್ಲು. ಆಕೆಗೆ ಏನೋ ಧ್ಯಾನದ ಬಗ್ಗೆ ಗೊತ್ತಾ ಇರಲಿಲ್ಲ. ಕರ್ಕೊಂಡು ಹೋಗೋಣ ನಡಿ ಅಂತೇಳಿ ಬಂದ್ಲು. ನಿನ್ನ ಜೊತೆಗೆ 3 ದಿನ ಎಲ್ಲ ಇರ್ತೀನಿ ನಡಿ ಅಂತಂದು ಬುದ್ಧ ಪೂರ್ಣಿಮೆ ಕರ್ಕೊಂಡು ಹೋಗಿದ್ದೆಕಿನ. ಅಲ್ಲಿದೆಲ್ಲ ಜನಸಂದಣಿ, ಅಲ್ಲೆಲ್ಲ ಮಾತಾಡೋದು ನೋಡಿ ಆಕೆಗೆ ಒಂಥರ ವಿಚಿತ್ರ ಆಗ್ಬಿಡ್ತು. ಫಸ್ಟ್ ಟೈಮ್ ಆಕಿ ಧ್ಯಾನ ಮಾಡಿದ್ದೆ. ಎಲ್ಲ ಕಡೆ ಮಾಡಿ ಅಲ್ಲಿ ಹೋದ್ವಿ. ಆಕಿದ್ಲಕ್ಕ ಎಷ್ಟು ಚಲೋ ಐತಂದ್ರೆ ಫಸ್ಟ್ ಟೈಮ್ ಆಕಿ ಕಿಂಗ್ಸ್ ಚೇಂಬರ್ನಾಗ ಮಾಡಿಸಿದೆ. ಒಂದು 15 ನಿಮಿಷ ಆಕಿ ಕಿಂಗ್ಸ್ ಚೇಂಬರ್ ಮಾಡತ್ಲಿಗೆ ಮೈಯೆಲ್ಲ ಬೆವರುಳಿದು ತಲೆ ತಿರುಗಿ ಕೆಳಗೆ ಬಂದ್ಬಿಟ್ಲಕ್ಕಿ. ಸಾಕಾತ, ನನಗೊಂಥರ ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಡ್ತಕ್ಕಿಗೆ. ಫಸ್ಟ್ ಟೈಮ್ ಮಾಡಿದ್ದು ಹೆದರಿ ಬಿಟ್ಲಕ್ಕಿ. ನಾವೆಲ್ಲ ಫಸ್ಟಿಗೆ ಇಲ್ಲೆಲ್ಲ ಮಾಡಿ ಒಂದು ವರ್ಷ ಆಗಿಂದ ನಾವು ಹೋಗಿದ್ವಿ ಬೆಂಗಳೂರಿಗೆ. ಆಕಿಗೆ ಫಸ್ಟ್ ಟೈಮ ನಾ ಕಿಂಗ್ಸ್ ಚೇಂಬರ್ನಾಗ ಧ್ಯಾನ ಮಾಡಿಸ್ಬಿಟ್ಟೆ. ಆಕಿ ಭಾಳಷ್ಟು ಅನುಭವ ಆಗಿ ಈಗೂ ಕೂಡ ಆಕಿ ಅದರಿಂದ ಭಾಳಷ್ಟು ಇದನ್ನು ತೊಗೊಂಡಾಳ. ಒಟ್ಟು ಆಕಿ ಅಷ್ಟೇ ಅಲ್ದ ಮತ್ತು ಆಕಿನೂ ಕೂಡ ಭಾಳಷ್ಟು ಜನಕ್ಕೆ ಧ್ಯಾನ ಹೇಳ್ಕೊಟ್ಟಾಳ. ಮತ್ತು ಮಂಡಲ ಧ್ಯಾನನ ಸ್ಟಾರ್ಟ್ ಮಾಡಿದ್ಲು. ಅನೇಕ ಜನರಿಗೆ ಆಕಿನೂ ಕೂಡ ಹೇಳ್ಕೊಟ್ಲು. ಈ ಧ್ಯಾನವನ್ನು ನಾವು ಕಲಿಯೋದಲ್ದ ನಮ್ಮ ಸುತ್ತಮುತ್ತ ಇರೋರಿಗೆ ಹೇಳೋದ್ರಿಂದ ಧ್ಯಾನಮಯ ಜಗತ್ತನ್ನು ಪತ್ರಿಜಿಯವರು ಕಂಡ ಕನಸನ್ನು ಈ ಮೂಲಕ ನನಸು ಮಾಡೋಣ ಅಂತ ಹೇಳ್ತಾ ನನ್ನ ಅನುಭವಗಳಿಗೆ ವಿರಾಮ ನೀಡುತ್ತೇನೆ. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.